ಹಾಯ್ ಫ್ರೆಂಡ್ಸ್, ನಮಸ್ತೆ. ಈಗ ಟೈಮು ಮಾರ್ನಿಂಗ್ 4 ಗಂಟೆ ಆಗಿದೆ. ನಾನು ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಸುಮಾರು ಕೆಲಸಗಳು ಒತ್ತಡ, ಆಗ ಲಾಗ್ ಮಾಡೋಕ್ಕಾಗಲಿಲ್ಲ. ಧನುರ್ಮಾಸ ಸ್ಟಾರ್ಟ್ ಮಾಡೋಣ ಅಂತ ಈಗ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ 4 ಗಂಟೆಲೇ ಎದ್ದಿದ್ದೆ. ಮನೆಯೆಲ್ಲ ತೊಳೆದು, ಬಾಗಿಲೆಲ್ಲ ತೊಳೆದು, ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೂ ಬೆಳಗ್ಗೆ ತುಂಬಾ ಚಳಿ ಜಾಸ್ತಿ ಇತ್ತು. ನೆಕ್ಸ್ಟು ರಂಗೋಲಿ ಎಲ್ಲ ಹಾಕಿದೆ. ಒಳಗಡೆ ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬರೋಷ್ಟೊತ್ತಿಗೆ 4:35 ಆಗಿತ್ತು ಟೈಮಿಂಗ್ಸು. ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಈಗಾಗಲೇ 4:35 ಆಗಿದೆ ಟೈಮು. ಆದ್ರೂ 3 ಗಂಟೆಲೇ ಎದ್ದು ಇದು ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಈಗ ಹೋಗಿ ಸ್ನಾನಕ್ಕೆ ಹೋಗಿ ರೆಡಿ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡೋದೊಂದು ಬಾಕಿ ಇದೆ. ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಹೇಗಾಗುತ್ತೆ ಅಂತ. ಸ್ನಾನ ಎಲ್ಲ ಮುಗೀತು. ದೇವ್ರ ಮನೆಗೆ ಬಂದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಒಂಥರ ಚೆನ್ನಾಗಿದೆ. ನಿನ್ನೆ ಧನುರ್ಮಾಸಕ್ಕೆ ಅಂತಲೇ ಎಲ್ಲ ಐಟಮ್ಸ್ ಎಲ್ಲ ತೊಗೊಬಂದಿದೆ. ದೇವ್ರ ಪೂಜೆ ಮಾಡೋಣ ಅಂತ. ಏನೋ ಒಂಥರ ಮನಸ್ಸಿಗೆ ನೂರಾರು ಸಂಕಟ, ನೂರಾರು ಬಿಕ್ಕಟ್ಟುಗಳು, ಹೇಳೋಕ್ಕಾಗದೇ ಇರೋಷ್ಟು ಏನೋ ಒಂಥರ ಒತ್ತಡ. ಹಾಗಾಗಿ ನೋಡೋಣ ಈ ಸತಿ ಧನುರ್ಮಾಸನಾದರೂ ಮಾಡೋಣ ಅಂತ ಧನುರ್ಮಾಸ ಶುರು ಮಾಡ್ಕೊಂಡಿದ್ದೀನಿ. ನಿಜ, ಒಂದು ಹೇಳಿದ್ದಾರೆ, ಇರೋ ಬರೋ ಕಷ್ಟನೆಲ್ಲ ದೇವ್ರನ್ನ ಹೇಳ್ಕೊಳ್ಳಿ, ಮನುಷ್ಯನಿಗೆ ಹೇಳ್ಬೇಡಿ. ಮನುಷ್ಯ ಇನ್ನೂ ಇದ್ದಿದ್ದೂ 1-2 ಸೇರಿ ಬೇರೆ ಥರ ಹೇಳೋದು ಜಾಸ್ತಿ. ಆದರೆ ದೇವರು ಇರೋದನ್ನೇ ನಮ್ಮ ಕಷ್ಟಕ್ಕೆ ಕೈಗೂಡಿಸಿ ನಡೆಯೋನು ಅಂತ ಅಂದರೆ ಅವನೊಬ್ಬನೇ. ಇರೋ ಕಷ್ಟನ ದೇವ್ರ ಹತ್ರ ಹೇಳ್ಕೊಳ್ಳಿ, ಮನುಷ್ಯನ ಹತ್ರ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ನಾನು ಸುಮಾರು ಅಂತ ಅಂದರೆ ಏನು ಅಂತಾನೆ ಅಂತ ಅಂದರೆ 2022ರಿಂದ 23-24ವರೆಗೂ ತುಂಬಾ ನೋವುಗಳ್ನ ಪಟ್ಬಿಟ್ಟಿದ್ದೀನಿ. ಅದಕ್ಕೆ ಸವಾಸನೇ ಬೇಡ, ಯಾವುದು ಬೇಡ ಅಂತ ಅನ್ನೋಷ್ಟು ಮೈಂಡ್ಸೆಟ್ಟು. 2025 ಏನಾದರೂ ಒಂದು ನ್ಯೂ ಲೈಫ್ ಕಾಣೋಣ ಅಂತ ಟರ್ನಿಂಗ್ ಪಾಯಿಂಟ್ ತಿರ್ಕೊಂಡಿದ್ದೀನಿ. ನೋಡೋಣ ದೇವರು ಹೇಗೆ ಹೊರ ಕೊಡುತ್ತೆ, ಯಾವ ರೀತಿ ಆಶೀರ್ವಾದ ಮಾಡುತ್ತೆ. ಈ ಸತಿ ನನ್ನ ಅಂಗಡಿ ಬಿಸ್ನೆಸ್ ಹೇಗಿದೆ ಎಲ್ಲನೂ ನೋಡ್ಕೊಬೇಕು. ಏಕೆಂದರೆ ತುಂಬಾ ಕಷ್ಟಪಡ್ತಾಯಿದ್ವಿ. ನಾವು ಅಂದ್ಕೊಂಡಿದ್ದು ನಿಜ, ಒಂದೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದು ಸಾಧ್ಯ ಆಗಲ್ಲ. ಭಗವಂತ ಏನು ಕೊಡ್ತಾನೋ ಅದನ್ನು ಅನುಭವಿಸ್ಲೇಬೇಕು. ಆದ್ರೂ ಅನುಭವಿಸ್ಬೇಕು ಅಂತ ಅಂದ್ಕೊಂಡ್ರೂ ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಮನಸ್ಥಿತಿಗಳು ತುಂಬಾ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ನೋವು ಕೊಟ್ಬಿಡುತ್ತೆ. ಎಲ್ಲ ಒಂಥರ ನಂಬಿಕೆ ಇದ್ರೂ ಭಗವಂತ ಕೈ ಹಿಡಿತಾರೆ, ಎಲ್ಲೋ ಒಂದು ದಿನ ಒಳ್ಳೇದಾಗುತ್ತೆ ಅಂತ ಇದ್ರೂ ಕೆಲವೊಂದು ಟೈಮಲ್ಲಿ ಮನಸ್ಸು ಹೇಳಿದ್ರೂ ಬುದ್ಧಿ ಕೇಳಲ್ಲ ಅಂತ ಹೇಳ್ತಾರಲ್ಲ, ಅದು 100% ನಿಜ. ಮನಸ್ಸನ್ನು ಒಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ಬುದ್ಧಿ ಹೇಳೋ ಮಾತು ಕೇಳೋಕೆ ಹೋದ್ರೇ ಅವರು ಎಲ್ಲರೂ ಸಡನ್ನಾಗಿ ಅದೇನೋ ಕೋಪದಲ್ಲಿ ಮೂಗು ಇಕ್ಕೊಂಡ್ರು ಅನ್ನೋ ಸಿಚುವೇಶನಿಗೆ ಬರಬೇಕಾಗತ್ತೆ. ಆದಷ್ಟು ಮನಸ್ಸಿಗೆ ನಿಮಗೆ ಏನು ಅನಿಸುತ್ತೋ ಆ ಮನಸ್ಸಿನ ಮಾತುಗಳನ್ನ ಕೇಳೋಕ್ಕೆ ಟ್ರೈ ಮಾಡಿ ಎಲ್ರೂ. ನಂದು ಪೂಜೆ ಸ್ವಲ್ಪ ಲೇಟೇನೆ, ಯಾಕಂದರೆ ದೇವ್ರ ಮನೆಗೆ ಹೋದರೆ ಹೆಚ್ಚು ಕಡಿಮೆ ಬೆಂಗಳೂರಿಗೆ ಹೋಗಿ ಬರ್ಬೋದೇನೋ. ಒಂದು 3 ಅವರ್ ಆದರೂ ಬೇಕು ನನಗೆ ದೇವ್ರ ಮನೆಗೆ ಹೋಗೋದಕ್ಕೆ. ಯಾಕಂದರೆ ಮೊನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಧನುರ್ಮಾಸ ಮಾಡೋಣ ಅಂತ. ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಹಾಗಾಗಿ ಜಾಸ್ತಿ ಕೆಲಸ ಹಿಡಿಸ್ಲಿಲ್ಲ. ಹಂಗೂ ಸುಮಾರು ಹೊತ್ತೇ ಆಗೋಯ್ತು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೂ ಸುಮಾರು ಹೊತ್ತು, ಹೆಚ್ಚು ಕಡಿಮೆ ಒಂದು 3/4 ಗಂಟೆನೇ ಆಗೋಯ್ತೇನೋ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ. ಇದು ನಮ್ಮ ಮನೆ ದೇವರು, ನಾನು ಇಷ್ಟಪಡೋ ದೇವರು. ನಮ್ಮ ಮನೆ ದೇವರು ಬೇಲೂರು ಚೆನ್ನಕೇಶ್ವರ ಸ್ವಾಮಿ, ಲಕ್ಷ್ಮೀ ದೇವಿ, ಮಾಮೂಲಿ ಯಾವುದದು KG ದೇವಿ ಪಟ್ಟಣ, ವಿದ್ಯಾ ಚೌಡೇಶ್ವರಿ ತಾಯಿ ಫೋಟೋ ಇದೆ. ಇನ್ನು ಭೂವರನಾಥ ಸ್ವಾಮಿ ಫೋಟೋ ಇದೆ. ಇದು ನನಗೆ ಅತಿ ನೆಮ್ಮದಿ ಸಿಗೋ ಜಾಗ ಅಂತ ಅಂದ್ರೂ ಸುಳ್ಳಲ್ಲ. ಇದು ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ಇಲ್ಲ ಮೊಬೈಲು, ಇಲ್ಲ ದೇವರು. ಜನರ ಜೊತೆ ಸ್ವಲ್ಪ ಕಷ್ಟನೇ, ಬೇರೆ ಸ್ವಲ್ಪ ಕಷ್ಟನೇ. ಇನ್ನು ನಮ್ಮ ರಾಯರನ್ನ ರೆಡಿ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ನಮ್ಮ ರಾಯರ ಫೋಟೋನ ನಿನ್ನೆ ತುಳಸಿ ಹಾರ ಎಲ್ಲ ತೊಗೊಬಂದಿದ್ದೆ.
ಏನೋ ಒಂಥರ ರಾಯರನ್ನ ಪೂಜೆ ಮಾಡಬೇಕಾದ್ರೆ ರಾಯರು ಅಂತ ಅಂದಾಗ ನನಗೆ ಒಂದು ಹೇಳೋಣ ಅಂತ ಅಂದ್ಕೊಂಡೆ. ಅದೇ ಬೆಂಗಳೂರು ಹತ್ರ ಹೊನ್ನಗನಹಟ್ಟಿ ದೇವಸ್ಥಾನ. ಆಲ್ಮೋಸ್ಟು ಹೋಗಿ ಬನ್ನಿ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಓದು ಅಂದರೆ ಹೊಸ ವರ್ಷದ ಮಾರನೇ ಬೆಳಗ್ಗೆ ಗುರುವಾರ ಹೋಗ್ಬಿಟ್ಟು ಬಂದಿದ್ದೀನಿ ದೇವಸ್ಥಾನಕ್ಕೆ. ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಅಲ್ವಾ. ಆ ಕಷ್ಟದಲ್ಲಿ ನಾನು ಒಬ್ಬಳು. ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡೂ ಹೋಗಿದ್ಲು, ಆ ಕಾರಣಕ್ಕೋಸ್ಕರ ನಾನು ಹೋಗಿ ಬಂದೆ. ಆದರೆ ಸಡನ್ನಾಗಿ ನಮಗೂ ಮಂತ್ರಾಲಯಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಯಾವತ್ತೂ ಅನ್ನಿಸಿರಲಿಲ್ಲ. ಬಟ್ ಏನೋ ಸಿಚುವೇಶನ್ನು ಜೀವನದಲ್ಲಿ ಏನಾದರೂ ಒಂದು ಬೇರೆ ಥರ ಬದಲಾವಣೆ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಲ್ಲಿಗೆ ಒಂದು ಸಲ ಅಂತ ಅಂದ್ಕೊಂಡು ಹೋಗಿದ್ದೀನಿ. ನೋಡೋಣ ರಾಯರ ಕೃಪೆ ಹೇಗಿದೆ ಇನ್ನು ಮುಂದಕ್ಕೆ ನನ್ನ ಮೇಲೆ ಅಂತ. ಇದರಲ್ಲಿ ಒಂದು ಸಂಕಲ್ಪನೂ ಸಹ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮೊನ್ನೆ ದೇವಸ್ಥಾನದಿಂದ ಬಂದು ಗುರುವಾರ ಹೋಗಿದ್ದೀನಿ. ಅಲ್ಲಿಂದ ಶನಿವಾರ ಬಂದೆ. ಶನಿವಾರ ಮನೆದೇವರೆಲ್ಲ ಪೂಜೆ ಇತ್ತು, ಮುಗಿಸ್ಕೊಂಡೆ. ನಮ್ಮದು ವಾರ ಶನಿವಾರನೇ ಬರುತ್ತೆ. ಮುಗಿಸ್ಕೊಂಡೆ. ನೈಟು ನಾನು ಮಲಗಿರಬೇಕಾದ್ರೆ ಒಂಥರ ವಿಚಿತ್ರ ಅನುಭವ, ಅಂದರೆ ಹೇಳ್ಕೊಳಕ್ಕಾಗಲ್ಲ ಆ ಅನುಭವನ. ಆ ಮಟ್ಟಕ್ಕಿತ್ತು. ಅದು ನಾನು ಪಾಸಿಟಿವಾಗಿ ತೊಗೋಬೇಕೋ ನೆಗೆಟಿವಾಗಿ ತೊಗೋಬೇಕೋ ನನಗೊಂದು ಗೊತ್ತಾಗಲಿಲ್ಲ. ಹೆಂಗೆ ಅಂತ ಅಂದರೆ ಹೇಳ್ಕೊಳಕ್ಕಾಗಲ್ಲ ಆ ಅನುಭವನ. ಆ ಮಟ್ಟಕ್ಕಿತ್ತು. ನಾನು ಅದೊಂದು ವಿಚಾರನ ನಾನು ರಾಯರ ಹತ್ರ ಮುಂದಿಟ್ಟೆ. ರಾಗಪ್ಪ ಹಿಂಗೆ ಈ ರೀತಿ ಇದೆ ರಾಗಪ್ಪ, ಅದು ಪಾಸಿಟಿವಾಗಿ ತೊಗೊಳ್ಳೋ ಇಲ್ಲ ನೆಗೆಟಿವಾಗಿ ತೊಗೊಳ್ಳೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವೇ ನನಗೆ ಉತ್ತರನ ತಿಳಿಸ್ಬೇಕು ಅಂತ ಹೇಳಿ ಹೂ ಪ್ರಸಾದನ ಅನುಗ್ರಹಿಸಿ ರಾಗಪ್ಪ. ಅದು ಪಾಸಿಟಿವ್ ಆಗಿದ್ದರೆ, ಅಂದರೆ ಒಳ್ಳೆ ರೀತಿಲಿ ಇದಾಗಿದ್ದರೆ, ನೀವು ಒಂದು ಇಲ್ಲ ಜೊತೇಲಿರ್ತೀನಿ, ಬೇರೆ ರೀತಿ ಏನು ಕೆಟ್ಟತನ ಇಲ್ಲ ಅದು ಅಂತ ಅನ್ನೋದಾದರೆ ಒಂದು ಹೂ ಪ್ರಸಾದನ ಕೊಟ್ಟು ಅನುಗ್ರಹಿಸು ತಂದೆ ಅಂತ ಕೇಳ್ಕೊಂಡಿದ್ದೆ ರಾಗಪ್ಪನ ಹತ್ರ. ಕೇಳ್ಕೊತ ಪೂಜೆ ಮಾಡ್ತಾನೆ ಇದ್ದೀನಿ ನಾನು ಇದರಲ್ಲಿ. ಪೂಜೆ ಮಾಡ್ಕೊಂಡು ಬಂದೆ. ಒಳಗಡೆ ಎಲ್ಲ ಹೋದೆ, ಮುಗಿಸ್ಕೊಂಡೆ. ಹೆಂಗೆ ಅಂತ ಅಂದರೆ ನಿಜ ಎಲ್ಲರೂ ಹೇಳೋದು ಅಷ್ಟೇ, ಮನುಷ್ಯನ ನಂಬಿ ಕೆಟ್ಟೋರುಂಟು, ದೇವ್ರನ್ನ ನಂಬಿ ಕೆಟ್ಟೋರು ಯಾರೂ ಇಲ್ಲ ಅಂತ ಅಂದೋರುಂಟು. ಹಾಗಾಗಿ ಈ ಅನುಭವ ಎಷ್ಟೋ ನಿಜ ಆಗಿದೆ ಅಂತ ಅಂದ್ಕೋಬೇಕು. ನಿಜವಾಗ್ಲೂ ನಾನು ಮನಸ್ಸಲ್ಲಿ ಹಂಗೆ ಅಂದ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೀನು ಹೂ ಪ್ರಸಾದನಾದರೂ ಕರುಣಿಸು ತಂದೆ ಅಂತ ಅಂದ್ಕೊಂಡೆ. ನಿಜ ಒಂದಲ್ಲ ಅಂತ 2 ಹೂವನ್ನು ರಾಗಪ್ಪ ನನಗೆ ಕೊಟ್ಟರು. ಯಾಕಂದರೆ ರಾಗಪ್ಪ ಸದಾ ನನ್ನ ಜೊತೇಲಿ ಇರ್ತಾರೆ ಅಂತ ಅವರು ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ, ಇದಕ್ಕಿಂತ ಪರೀಕ್ಷೆ ಮಾಡಿ ಅಂತ ಅಂದರೆ ನಿಜವಾಗ್ಲೂ ಆಗಲ್ಲ ರಾಗಪ್ಪನ ಪರೀಕ್ಷೆ ಮಾಡೋಕ್ಕೆ. ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಅನ್ನೋ ಛಲ ನನ್ನಲ್ಲಿ ಬಂದಿದೆ. ಆ ಧೈರ್ಯನ ಕೊಟ್ಟಿದ್ದಾರೆ ಭಗವಂತ. ಬಟ್ ಕಾಯಬೇಕು ಅಂತ ಅನ್ನಿಸ್ತಿದೆ, ಕಾಯೋಣ. ಅಲ್ಲಿಂದ ನಾನು ಹೊನ್ನಗಟ್ಟಿಗೆ ಹೋಗಿ ಕಾಯಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ. 21 ವಾರ ಮಾಡಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟು ಗುರುವಾರದಿಂದ ನಾನು ಮನೇಲಿ ಆ ಸಂಕಲ್ಪನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆದಷ್ಟು ನನ್ನ ಕೈಲಿ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಅಂದರೆ ನನಗೆ 2-3 ಕೆಲಸ ಇರೋದ್ರಿಂದ ಸ್ವಲ್ಪ ಮನೆಯಲ್ಲೂ ಮಾಡ್ಕೊಂಡು ಇಲ್ಲೂ ಮಾಡ್ಕೊಂಡು ಅಂಗಡಿಲೂ ಮಾಡೋಕ್ಕೆ ಸ್ವಲ್ಪ ರಿಸ್ಕೇನೆ. ಹಾಗಾಗಿ ಮೊಬೈಲ್ ಕಡೆಗೆ ಸ್ವಲ್ಪ ಗಮನ ಕೊಡೋದು ಸ್ವಲ್ಪ ಕಷ್ಟನೇ. ನನ್ನ ಕೈಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ನಾನು ಅಪ್ಲೋಡ್ ಮಾಡಾಕ್ತೀನಿ. ಯಾಕಂದರೆ ತುಂಬ ನೋಡಿ, ರಾಘವೇಂದ್ರ ಹೂವನ್ನೇ ಕೊಟ್ಟರು ನನಗೆ. ಹಂಗೆ ಅಂದ್ಕೊಂಡೇ ಬಂದೆ ಮನಸ್ಸಲ್ಲಿ. ಅದು ಕೊನೆಗೂ ಕೊಟ್ಟರು ರಾಗಪ್ಪ. ಅದು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ, ರಾಗಪ್ಪ ಹೂವು ಕೊಟ್ಟರು, ಜೊತೇಲಿ ಇದ್ದೀವಿ ಅಂತ. ಅಂದರೆ ನಿಜವಾಗ್ಲೂ ನನಗೆ ಆ ಸ್ಪರ್ಶನ ಈಗಲೂ ನೆನೆಸ್ಕೊಂಡ್ರೆ ಅದು ನಿಜನ ಸುಳ್ಳ ಅಂತ ಅನಿಸುತ್ತೆ. ಹೆಚ್ಚು ಕಡಿಮೆ ಒಂದು 3 ಗಂಟೆ ಆಗಿತ್ತು ಅನಿಸುತ್ತೆ. ಎಷ್ಟು ಚೆನ್ನಾಗಿ ನನ್ನ ತಲೆ ಸವರ್ತಿದ್ದಾರೆ ಅಂತ ಅಂದರೆ, ಹೊಸ ವರ್ಷದಲ್ಲಿ ಅಷ್ಟು ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ. ಈ ಜನ್ಮ ಬೇಕಾ ರಾಗಪ್ಪ, ಇಷ್ಟೆಲ್ಲ ನೋವುಗಳು ಬೇಕಾ ನಮಗೆ ಅಂತ ಅನ್ನೋಷ್ಟು ಬೇಜಾರಾಗೋಗಿತ್ತು. ಆದರೂ ಏನೋ ಒಂದು ಸಂಕಲ್ಪ ನೋಡಿ ಮತ್ತೊಂದು ಹೂವು ಕೊಟ್ಟರು. ಅದೇ ರೀತಿ ಜೊತೇಲಿ ಇರ್ತೀನಿ ಅಂತ ಒಂದು ಭರವಸೆ ಕೊಟ್ರಲ್ಲ, ಸಾಕು. ಇನ್ನು ಏನೇ ಕಷ್ಟ ಬಂದ್ರೂ ಎದುರಿಸ್ತೀನಿ ಅನ್ನೋ ಧೈರ್ಯ ನನ್ನಲ್ಲಿ ಬಂದಿದೆ. ಈಗ ಹೇಳ್ಬೋದು, ಎಲ್ಲರೂ ಹಾಕೋರು ಲೈನ್ಸು, ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ. ಆ ಮಾತು ನಾನೇ ಹೇಳ್ತೀನಿ. ಕಷ್ಟಗಳು ಬಂದಾಗ ನೀವು ಹೇಳಿ ನನ್ನ ಜೊತೆ ರಾಯರಿದ್ದಾರೆ, ನಾನು ಹೆದರಲ್ಲ ಅಂತ ನೀವು ಧೈರ್ಯವಾಗಿ ನಿಮ್ಮ ಕಷ್ಟಗಳಿಗೆ ನೀವು ಹೇಳ್ಬೋದು ಅಂತ ನಾನು ಅಂದ್ಕೊತೀನಿ.
ಅಂದರೆ ಹೆಂಗೆ ಅಂತ ಅಂದರೆ ಜೀವನದಲ್ಲಿ ಒಂದೊಂದು ಟೈಮಲ್ಲಿ ಅಯ್ಯೋ ಎಷ್ಟು ದೇವ್ರು ಮಾಡಿದ್ರೂ ಇಷ್ಟೇನ ಜೀವನ ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಯಾಕಂದರೆ ಆ ಫೀಲ್ ನಾನು ಅನುಭವಿಸಿದ್ದೀನಿ. ನನಗೂ ಇಷ್ಟೆಲ್ಲ ಮಾಡಿದರೂ ಕಷ್ಟನೇ ಅರಿಲಿಲ್ವಲ್ಲ ಲೈಫಲ್ಲಿ ಅಂತ ಅಂದ್ಕೊಂಡಿದ್ದು ಉಂಟು. ನಾನು ಅದನ್ನು ಅನುಭವಿಸಿದ್ದೀನಿ. ಸ್ವಲ್ಪ ದಿನ ಬೇಜಾರಾಗಿ ಬಿಟ್ಟಿದ್ದೀನಿ. ಅದು ಏನು ಕಥೆನೋ ಏನೋ ನನಗೆ ಗೊತ್ತಿಲ್ಲ. ರಾಘಪ್ಪ ಬೇಡ ನೀನು ನನ್ನ ಜೊತೆ, ನಾನು ನಿನ್ನ ಜೊತೆ ಇರ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ 2025ರಲ್ಲಿ ಹೊಸ ಜೀವನನೇ ಕೊಟ್ಟರು ಅಂತ ಅಂದ್ಕೊತಾ ಇದ್ದೀನಿ ನಾನೀಗ. ನೋಡೋಣ 2025 ನನ್ನ ಜೀವನದಲ್ಲಿ ಯಾವ ರೀತಿ ಟರ್ನಿಂಗ್ ಪಾಯಿಂಟ್ಗಳನ್ನ ಕೊಡುತ್ತೆ ಅಂತ ಹೇಳ್ತೀನಿ. ಆದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಗಳ್ನ ಅಪ್ಲೋಡ್ ಮಾಡಿ ಹಾಕ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೂ ಹೀಗೆ ಇರಲಿ. ರಾಘಪ್ಪನ ದಯೆ ನಿಮ್ಮ ಎಲ್ಲರ ಮೇಲೂ ಇರಲಿ. ಆದಷ್ಟು ಹೇಳ್ತೀನಿ, ಮನುಷ್ಯನ್ಕಿಂತ ದೇವ್ರನ್ನ ನಂಬಿ. ಮನುಷ್ಯನ ನಂಬೇಡಿ ಅಂತ ನಾನು ಹೇಳಲ್ಲ. ಎಲ್ಲದರಲ್ಲೂ ಒಂದು ಲಿಮಿಟಲ್ಲಿ ವ್ಯವಹಾರಿಕವಾಗಲಿ, ಸಂಬಂಧದಲ್ಲಾಗಲಿ, ಫ್ರೆಂಡ್ಶಿಪ್ಪಲ್ಲಾಗಲಿ ಎಲ್ಲದರಲ್ಲೂ ಒಂದು ಲಿಮಿಟ್ ತಂದಲ್ಲಿ ಇದ್ದು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗಿ. ಯಾವುದೂ ಅತಿ ಆದರೆ ಜೀವನದಲ್ಲಿ ಎಲ್ಲನೂ ಕಷ್ಟನೇ ಸ್ವಲ್ಪ ಅಂತ ನನ್ನ ಒಪಿನಿಯನ್ನು. ಇದು ನನ್ನ ದೇವ್ರ ಮನೆ ಅಲಂಕಾರ. ಎಷ್ಟು ಚೆಂದ ಅಲ್ಲ ನೋಡಲಿಕ್ಕೆ. ಇನ್ನು ನಮ್ಮಮ್ಮ ಇವರು ಇನ್ನು ಪೂಜೆ ಸಾಮಾನು ಏನು ಎತ್ಕೊಂಡಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ಹೊರಟೆ ನನ್ನ ರಾಘಪ್ಪ ತಂದೆ. ಇನ್ನು ನಾವು ಹೊರಟಾಗ ಹೆಚ್ಚು ಕಡಿಮೆ ಒಂದು 5:15 ಆಗಿತ್ತು ಅಂದ್ಕೊತೀನಿ. 5:20 ಆಗಿತ್ತು. ಅಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸೋಣ ಅಂದ್ಬಿಟ್ಟು 5:15 ಆಗಿತ್ತು. ನಾವು ಹೊರಟೆ ಸ್ಟಾರ್ಟ್ ಮಾಡಿದೆ ಬೈಕು. ಆದ್ರೂ ತುಂಬ ಅಂದರೆ ಹೊರಗಡೆಗೆ ಬರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ ಇದೆ. ಹೆಚ್ಚು ಕಡಿಮೆ ನಾವು ಮನೆಯಿಂದನೂ ನಾವು ಊರಿಗೆ ಹೋಗೋದಕ್ಕೆ ಹೆಚ್ಚು ಕಡಿಮೆ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ದೂರನೇ ಹೋಗಬೇಕು ನಾವು ಸುತ್ತೋದಕ್ಕೆ. ಇನ್ನು ಏನು ಧನುರ್ಮಾಸದ ಸಂಕಲ್ಪಗಳು ಏನೇನಿದಾವೋ ಆ ಸಂಕಲ್ಪಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ನಾನು ಮನುಷ್ಯ, ನನಗೂ ನೋವು ತಡಿಬೋದು ಅಂತ ಅಂದರೆ ಎಷ್ಟು ತಡೆಯೋಕ್ಕೆ ಸಾಧ್ಯನೋ ಅಷ್ಟು ತಡಿಬೋದು, ತೀರಾ ತಡೆಯೋಕ್ಕಾಗಲ್ಲ. ಅದಕ್ಕೆ ಭಗವಂತನ ಮೊರೆ ಹೋಗ್ಬಿಟ್ಟಿದ್ದೀನಿ ಈ ವರ್ಷ. ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ ತಂದೆ. ಕಷ್ಟನೋ ಸುಖನೋ ದುಃಖನೋ ಎಲ್ಲನೂ ನೀವೇ ಕೈಗೂಡಿಸ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ ರಾಘಪ್ಪ ಈ ಸತಿ ಹೇಗೆ ಕೈ ಹಿಡಿತಾರೆ, ಮನೆ ದೇವ್ರು ಹೇಗೆ ಕೈ ಹಿಡಿತಾರೆ ಅಂತ ನಾನು ಟೈಮ್ನ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಅಂದ್ಕೊಂಡಿದ್ದೆಲ್ಲ ಈ ವರ್ಷ ಸಕ್ಸಸ್ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ. ಈ ಆಲ್ಮೋಸ್ಟು ಎಷ್ಟು ದೇವಸ್ಥಾನಕ್ಕೆ ಓಕೆ ತುಂಬಾ ನನಗೆ ಈ ಥರ ಹೊರಗಡೆ ಸುತ್ತಾಡೋದಕ್ಕಿಂತ ದೇವಸ್ಥಾನಗಳ್ಗೆ ಹೋಗೋಕ್ಕೆ ಏನೋ ಒಂಥರ ತೃಪ್ತಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ಮನೆಗೆ ಬಂದು ಬಿಸಿ ಬಿಸಿ ಕಾಫಿನೂ ಕುಡಿದೆ. ಇನ್ನು ಹಾಲು ಕರಿಯೋಕ್ಕೆ ಟೈಮ್ ಆಯಿತು. ಇನ್ನು ಹಾಲು ಕರಿಯೋಣ ಅಂತ ಕೂತ್ಕೊಂಡೆ. ಯಾಕಂತ ಅಂದರೆ ನಂದು ಅಂಗಡಿ ಬಿಸ್ನೆಸ್ಸು ಇದೆ, ಅದ್ರ ಜೊತೆ ನಾನು ಹಸ್ಗಳ್ನು ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಜೀವನದಲ್ಲಿ ಯಾವುದೂ ಒಂದೇ ಜೀವನದಲ್ಲಿ ಇದರಲ್ಲೇ ಬದುಕ್ತೀವಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಲ್ಲ ಬೇಕು ಜೀವನದಲ್ಲಿ. ಎಲ್ಲರೂ ಅದನ್ನೇ ಅಂತಾರೆ, ನೀನು ಅಲ್ಲೂ ಮಾಡ್ಕೋತೀಯ ಇಲ್ಲೂ ಮಾಡ್ಕೋತೀಯ, ಅಷ್ಟೊಂದು ಆಸೆನಾ ನಿನಗೆ ಅಂತ. ಅದು ಆಸೆ ಅಲ್ಲ. ಜೀವನದಲ್ಲಿ ಎಷ್ಟೇ ಇದ್ರೂ ಅದು ಕಡಿಮೆನೇ. ಎಷ್ಟು ಮನೇಲಿ 3 ಜನ ದುಡಿತಾಯಿದ್ರು ಅದು ಕಡಿಮೆನೇ ಈಗಿನ ಇದರಲ್ಲಿ. ಯಾಕಂದರೆ ಮಕ್ಕಳು ಎಜುಕೇಷನ್ನು ಈಗೆಲ್ಲ ತಿನ್ನೋ ಅನ್ನದಿಂದ ಹಿಡಿದು ಸಾಕು ಪ್ರತಿಯೊಂದು ರೈಟು ಗಗನ ಮುಟ್ಟಿದೆ. ಒಬ್ಬರು ಸಂಪಾದನೆ ಮಾಡಿ ಬದುಕ್ತೀವಿ ಅನ್ನೋ ಸುಳ್ಳು. ಆದಷ್ಟು ಆಗಲಿ ಜೀವನದಲ್ಲಿ ಇರೋಷ್ಟು ದಿನ ದುಡಿದು ಬಿಡಬೇಕು. ಯಾಕಂದರೆ ಕುತ್ಕೊಂಡು ತಿನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಲೈಫಲ್ಲಿ. ಯಾವಾಗಲೂ ಇದ್ದೇ ಇರುತ್ತೆ ಲೈಫಲ್ಲಿ ಕುತ್ಕೊಂಡು ತಿನ್ನೋದು. ನಮ್ಮ ಕೈಲಿ ಆದಷ್ಟು ದುಡಿದು ಬಿಡೋಣ, ಚೆನ್ನಾಗಿದ್ದಾಗಲೇ ದುಡಿದು ಬಿಡೋಣ. ಯಾಕಂದರೆ ದುಡಿದಲ್ಲೇ ಇದ್ದಾಗ ಜೀವನ ಹೇಗಿತ್ತು ಅಂತ ನಾನು ನೋಡಿಬಿಟ್ಟಿದ್ದೀನಿ. ಮನೇಲಿ ಕೂತಿದ್ದಾಗ ನನ್ನ ಜೀವನ ಹೇಗಿತ್ತು ಅಂತ ನೋಡ್ಕೊಂಡಿದ್ದೀನಿ. ದುಡಿದ ಮೇಲೆ ಹೇಗಿತ್ತು ಅಂತ ನಾನು ನೋಡ್ತಾ ಇದ್ದೀನಿ. ಆದಷ್ಟು ಕೂತ್ಕೊಂಡು ಸುಮ್ಮನೆ ಕಾಲಹರಣ ಮಾಡೋ ಬದಲು ನಮ್ಮ ಕೈಲಿ ಆಗಿದ್ದ ಕೆಲಸನ ನಾವು ಮಾಡ್ಕೊಳ್ಳೋಣ. ಅದು 100 ರೂಪಾಯಿ ಬರಲಿ ಪರವಾಗಿಲ್ಲ. ಆಲ್ಮೋಸ್ಟು ಎಷ್ಟು ಸಾಧ್ಯನೋ ಅಷ್ಟು ದುಡಿಯೋಕ್ಕೆ ಟ್ರೈ ಮಾಡೋಣ. ಹಾಗಾಗಿ ನಾನೊಂದು 3 ಹಸುಗಳು ಕಟ್ಕೊಂಡಿದ್ದೀನಿ. ಇತ್ತಾಗಿ ಟೈಲರಿಂಗ್ ಕೆಲಸ ಮಾಡ್ಕೊತೀನಿ, ಬ್ಯೂಟಿಷಿಯನಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಬ್ಯಾಂಗಲ್ ಸ್ಟೋರ್ ಇದೆ. ಅದ್ರ ಜೊತೆಗೆ ಹೈನುಗಾರಿಕೆನೂ ಮಾಡಬೇಕು ಅಂತ. ಯಾಕಂದರೆ
ನನಗೆ ಮೊದಲೇ ನನಗೆ ಹೈನುಗಾರಿಕೆ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆನೇ ನನಗೆ ಹೈನುಗಾರಿಕೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬಾ ಇಷ್ಟ ಇತ್ತು. ಸಮಯ ನನಗೆ ಆ ಟೈಮ ಆಗಲಿಲ್ಲ. ಅದಾದಮೇಲೆ ನಾನು ಅಂಗಡಿಲೇ ಜೀವನ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ, ನಾನು ಅಂಗಡಿ ಅಂದಿದ ತಕ್ಷಣ ಅಂಗಡಿನೇ ಬಂತು ನನಗೆ. ಅಂಗಡೀಲಿ ಜೀವನ ಮಾಡೋಕ್ಕೆ ಅಂಗಡಿದೊಂದು ಅಂದರೆ ಸ್ಟಾರ್ಟಿಂಗ್ ಇದ್ದೀನಿ ನಂದು ಸಣ್ಣ ಅಂಗಡಿ. ಈಗ ಬೇರೆ ಅಂಗಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಬಂದು ಹೆಚ್ಚು ಕಡಿಮೆ 4 ವರ್ಷ ಕಂಪ್ಲೀಟ್ ಆಯಿತು ನನಗೆ. ಈ ತಾಯಿನೂ ನನಗೆ ಲಾಸ್ ಮಾಡಲಿಲ್ಲ, ನನ್ನ ಕೈ ಬಿಡಲಿಲ್ಲ. ಎಷ್ಟೋ ಅಷ್ಟು ಕಷ್ಟಗಳಿಗೆ ಎಷ್ಟೋ ಅಷ್ಟು ಖುಷಿಗಳ್ನ ತಂದುಕೊಟ್ಟಿದ್ದಾಳೆ. ನಂದು ಇನ್ನೊಂದು ಪ್ರಪಂಚನೇ ಅನ್ಬೋದು ಏನೋ, ಅಷ್ಟು ಇದಾಗ್ತಿದೆ, ಖುಷಿ ಆಗ್ತಿದೆ. ಇನ್ನೇನು ಧನುರ್ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನೋಂಗಿಲ್ಲ ಹಾಕಿರೋದು ಅಂತ ಅಂದರು. ಹಾಗಾಗಿ 9 ದಿನಗಳ ಮೊಸರನ್ನ ಮಾಡೋದು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಅಲ್ಲಿಂದ ಬಂದೆ, ಬ್ಲೌಸ್ಗಳು ಅರ್ಜೆಂಟ್ ಇದ್ದು ಸ್ಟಿಚ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಹೇಳಿದೆ ನಾನು ಟೈಲರಿಂಗು ಸಹ ಮಾಡ್ತೀನಿ ಅಂತ. ಆಮೇಲೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇದರಲ್ಲಿ ರಾಯರ್ದು ಸಾಂಗ್ ಬರುತ್ತೆ, ಅಂದರೆ ಹೂ ಪ್ರಸಾದ ಕೊಡ್ತಾ ಇರೋದು, ಅದಕ್ಕೊಂದು ಸಾಂಗ್ ಸೆಟ್ ಮಾಡಿ ಹಾಕಿದ್ದೀನಿ. ನೋಡಿ, ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ, ಎಲ್ಲರೂ ಚೆನ್ನಾಗಿರಿ, ರಾಯರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.